ಅವರೆಲ್ಲ ಪ್ರಾಣ ಸ್ನೇಹಿತರು. ಆಗಾಗ ಜೊತೆಯಾಗಿ ಪಾರ್ಟಿ ಮಾಡ್ತಾ ಇದ್ದವರು, ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ಮೊನ್ನೆ ಮಾಡಿದ್ದ ಪಾರ್ಟಿ ಬಳಿಕ ರಾಬರಿ ಆಗಿತ್ತು. ಅದೊಬ್ಬನ ಲಕ್ಷ ಮೌಲ್ಯದ ಚಿನ್ನಾಭರಣ ದರೋಡೆಯಾಗಿತ್ತು. ಆ ಕೇಸ್ ಭೇದಿಸಿದ ಪೊಲೀಸರು ಶಾಕ್ ಆಗಿದ್ದಾರೆ. ಪ್ರಾಣ ಸ್ನೇಹಿತರು, ಆಪ್ತ ಗೆಳೆಯರು. ಆದ್ರೆ ಇದೇ ಗೆಳೆಯರು ಚಿನ್ನಕ್ಕಾಗಿ ಸ್ನೇಹಿತನನ್ನೇ ಯಾಮಾರಿಸಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ಚಿನ್ನ ದೋಚಿ ಸೈಲೆಂಟ್ ಆಗಿದ್ದವರು ಅನುಮಾನದಿಂದಲೇ ಲಾಕ್ ಆಗಿದ್ದಾರೆ. ಸ್ನೇಹಿತನ ಮೈ ಮೇಲಿದ್ದ ಚಿನ್ನದ ಮೇಲೆ ಗೆಳೆಯರ ಕಣ್ಣು. ಪಾರ್ಟಿ ನೆಪ, ರಾಬರಿ ಪ್ಲಾನ್, ಚಿನ್ನಾಭರಣ ದರೋಡೆ. ಫೋಟೋದಲ್ಲಿ ಕಾಣ್ತಿರೋ ಇವನು ಪವನ್, ಅಚಲ್, ಪ್ರೇಮ್ ಮತ್ತು ತರುಣ್. ಇದೇ ಪಾಪಿಗಳು ಸ್ನೇಹಿತನಿಗೆ ಮೋಸ ಮಾಡಿ ಲಾಕ್ ಆಗಿದ್ದಾರೆ. ಅವತ್ತು ಏಪ್ರಿಲ್ 30 ರಾತ್ರಿ 1:30 ಸಮಯ. ಅದೇ ಟೈಮ್ನಲ್ಲಿ ಏರ್ಪೋರ್ಟ್ ರಸ್ತೆ ಸಮೀಪ ಇರುವ ನೆಕ್ಸ್ಟ್ ಚಾಪ್ಟರ್ ಪಬ್ನಲ್ಲಿ ಚಂದನ್, ಅಚಲ್ ಮತ್ತು ಪವನ್ ಅನ್ನೋ ಸ್ನೇಹಿತರು ಪಾರ್ಟಿ ಮಾಡಿದ್ರು. ಪಾರ್ಟಿ ಮುಗಿಸಿ ಮನೆ ಕಡೆ ಹೊರಟಿದ್ರು. ಕಾರು ಸ್ವಲ್ಪ ದೂರ ಹೋಗ್ತಿದ್ದಂತೆ ಚಾಲನೆ ಮಾಡ್ತಿದ್ದ ಅಚಲ್ ಕಾರು ನಿಲ್ಲಿಸಿದ್ದ. ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದ ಚಂದನ್ ಏನಾಯ್ತು ಅಂತ ಕೇಳಿದ್ದಕ್ಕೆ ಕಾರಿಗೆ ಹಿಂದೆಯಿಂದ ಬೈಕ್ ಗುದ್ದಿದ್ದ ಹಾಗಾಯ್ತು ಅಂದಿದ್ದ. ಅಚಲ್ ಕೆಳಗೆ ಇಳಿಯುತ್ತಿದ್ದಂತೆ ಬೈಕ್ನಲ್ಲಿ ಬಂದಿದ್ದ ಆಸಾಮಿಯೊಬ್ಬ ಕಾರಿನಲ್ಲಿ ಕೂತಿದ್ದ ಚಂದನ್ಗೆ ಚಾಕು ತೋರಿಸಿ ಚಿನ್ನದ ಚೈನು, ಉಂಗುರ, ಕೈಗಡಗವನ್ನ ಬಿಚ್ಚಿಸಿಕೊಂಡು ಎಸ್ಕೇಪ್ ಆಗಿದ್ದ. ದೂರು ನೀಡೋದು ಬೇಡ ಎಂದ ದುರುಳರು. ಈ ದರೋಡೆ ಬಗ್ಗೆ ದೂರು ನೀಡಲು ಚಂದನ್ ಮುಂದಾಗಿದ್ದ. ಆದ್ರೆ ಅಚಲ್ ಮತ್ತು ಪವನ್ ಪ್ರಾಣ ಉಳಿಯಿತು, ಕೇಸ್ ಯಾಕೆ ಅಂತ ಚಂದನ್ನ ಮನೆಗೆ ಕಳಿಸಿದ್ರು. ಇದರ ನಡುವೆ ಚಂದನ್ಗೆ ಪವನ್ ಹಾಗೂ ಅಚಲ್ ಮೇಲೆ ಅನುಮಾನ ಮೂಡಿತ್ತು. ಹೀಗಾಗಿ ಚಿಕ್ಕಜಾಲ ಠಾಣೆಯಲ್ಲಿ ಚಂದನ್ ದೂರು ನೀಡಿದ್ದ. ತನಿಖೆಗೆ ಇಳಿದ ಪೊಲೀಸರು ಅಸಲಿ ಸತ್ಯ ಬಯಲಿಗೆ ಎಳೆದಿದ್ದಾರೆ. ಚಂದನ್ ಬಳಿ ಚಿನ್ನ ಇರೋ ವಿಚಾರ ತಿಳಿದುಕೊಂಡಿದ್ದ ಅಚಲ್ ಹಾಗೂ ಪವನ್, ಪ್ರೇಮ್ ಮತ್ತು ತರುಣ್ ಜೊತೆಗೆ ಸೇರಿಕೊಂಡು ಸಂಚು ರೂಪಿಸಿದ್ರು. ಪ್ಲಾನ್ ನಂತೆ ಚಂದನ್ಗೆ ಫೋನ್ ಮಾಡಿದ್ದ ಪಾಪಿಗಳು ಬಹಳ ದಿನವೇ ಆಗಿದೆ, ಪಾರ್ಟಿ ಮಾಡೋಣ ಬಾ ಅಂತ ಕರೆದು ರಾಬರಿ ಮಾಡಿಸಿದ್ರು. ತನಿಖೆ ವೇಳೆ ಈ ಸಂಚು ಬಯಲಾಗಿದೆ. ಅವರು 4 ಜನರನ್ನ ಅರೆಸ್ಟ್ ಮಾಡಿ ಎಲ್ಲ ಪ್ರಾಪರ್ಟಿಯನ್ನ ರಿಕವರಿ ಮಾಡಿ. ಆರೋಪಿಗಳೆಲ್ಲ ಸ್ನೇಹಿತರು ಹಾಗೂ ಖಾಸಗಿ ಉದ್ಯೋಗಿಗಳು. ಉದ್ದೇಶ ಚಂದನ್ ಯಾವಾಗಲೂ ಕೂಡ ಚಿನ್ನವನ್ನು ಹಾಕೊಂಡಿರ್ತಾನೆ, ಸ್ವಲ್ಪ ಮನೆ ಕಡೆ ಅನುಕೂಲಸ್ಥನಾಗಿರ್ತಾರೆ, ಅವರಿಗೂ ಖರ್ಚು ವೆಚ್ಚಕ್ಕೆ ಹಣ ಬೇಕಾಗಿರ್ತದೆ. ಆದ್ರಿಂದ ಅವನನ್ನೇ ಕರ್ಕೊಂಡೋಗಿ ಚಿನ್ನವನ್ನು ಲಪಟಾಯಿಸ್ತಕ್ಕಂಥದ್ದು ಉದ್ದೇಶವನ್ನು ಹೊಂದಿದೆ. ಸ್ನೇಹಿತರು ಕರೆದ್ರು ಅಂತ ಚಂದನ್ ಪಾರ್ಟಿಗೆ ಹೋಗಿದ್ದ. ಆದ್ರೆ ರಾಬರಿಗಾಗಿಯೇ ಪಾರ್ಟಿ ನಡೆದಿತ್ತು ಅನ್ನೋದು ಈಗ ಬಯಲಾಗಿದ್ದು, ಗೆಳೆಯನ ಬೆನ್ನಿಗೆ ಚೂರಿ ಹಾಕಿದವರು ಲಾಕ್ ಆಗಿದ್ದಾರೆ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.